ಚಲಿಸ್ತಾ ಇರ್ತದೆ ಕಾಲದಲ್ಲಿ ಮತ್ತು ದೇಶದಲ್ಲಿ. ಆದ್ದರಿಂದ ಈ ಸಮಸ್ತ ಜಗತ್ತಿಗೆ ನಾವು ಶಬ್ದ ಕೊಟ್ಟದ್ದು ಜಗತ್ತಂತ. ಇದು ಜಗತ್. ಜಗತ್ತಂದ್ರೆ ಯಾವುದು ಚಲಿಸ್ತಾ ಇದೆ ಅದು ಜಗತ್. ಜಂ ಗಚ್ಚತಿ ಇತಿ ಜಗತ್. ಪ್ರತಿ ಕ್ಷಣ ಅದು ಚಲಿಸ್ತಾ ಹೋಗ್ತದೆ. ಈ ಜಗತ್ತಿನಲ್ಲಿ ಎರಡು ಜಗತ್ತುಗಳು. ಒಂದು ಹೊರಗಿರುವಂತಹ ಮಹಾ ಜಗತ್ತು, ಇದೊಂದು ವೈಯಕ್ತಿಕ ಜಗತ್ತು. ಈ ಜಗತ್ತು ಇದು ಸಣ್ಣದು, ಆದರೂ ಸಹಿತ ಇದು ಚಲಿಸ್ತದೆ. ನನ್ನ ದೇಹವು ಚಲಿಸ್ತದೆ, ನಿಮ್ಮ ದೇಹವು ಚಲಿಸ್ತದೆ. ಜಗತ್ತಿನ ಎಲ್ಲ ದೇಹಗಳೂ ಚಲಿಸ್ತಾವ. ಇಂದು ಇದ್ದಂಗ ನಾಳೆ ಇರೋದಿಲ್ಲ. ಇದು ಕಾಲಚಲನ. ಒಂದು ಕಡೆ ಯಾವಾಗಲೂ ನಾವು 2 ಕ್ಷಣ ಇರೋದಿಲ್ಲ. ಇದು ಎರಡನೇ ಚಲನ. ಪ್ರತಿ ಕ್ಷಣ ದೇಹದಲ್ಲಿ ಅಲುಗಾಟಗಳು ನಡೀತಾನೆ ಇರ್ತವೆ. ಹೀಗೆ ಇರೋದರಿಂದ ಇದಕ್ಕೆ ಜಗತ್ತಂತ ಕರಿತೇವೆ. ಇದಕ್ಕೂ ಜಗತ್ತು ಅಂತ ಕರಿತೇವೆ. ಈ ಜಗತ್ತಿನ ಮೂಲ ತತ್ವಗಳು ಅದಾವ. ಈ ಸಮಸ್ತ ಜಗತ್ತಿನ ಮೂಲ ತತ್ವಗಳು ಅದಾವ. ಆ ಮೂಲ ತತ್ವಗಳಿಗೆ ನಾವು ಏನು ಕರಿತೇವೆ? ಅವು ನಿರ್ಮಾಣವಾದ ತತ್ವಗಳು, ಕಾಣಬಂದ ತತ್ವಗಳು. ಮೂಲದಲ್ಲಿ ಇರೋದು ಶೂನ್ಯ, ಆ ಬಳಿಕ ಕಾಣಬಂದ ಸಂಗತಿಗಳದಾವಲ್ಲ ಅವಕ್ಕೆ ತತ್ವಗಳು ಅಂತ ಕರೆಯೋದು. ಅಂಥ ತತ್ವಗಳಲ್ಲಿ ನಾವು 3 ಭಾಗ ಮಾಡಿಕೊಂಡೇವಿ. ನಿನ್ನೆ ತಾವು ನೋಡಿರಿ. ಒಂದು ಶಿವತತ್ವ, ಎರಡನೇದ್ದು ವಿದ್ಯಾತತ್ವ, ಮೂರನೇದ್ದು ಆತ್ಮತತ್ವ. ಇವು 3. ಶಿವತತ್ವ ಇದು ಪರಶಿವ ಅಥವಾ ಶಿವ ಮತ್ತು ಮಹಾಲಿಂಗ ಅಂತ ನಾವು ಅದಕ್ಕೆ ಹೆಸರ ಕೊಡೋದು. ಅವರು ಕೊಟ್ಟಿದ್ದಾರೆ, ಶರಣರ ಹಾಗೆ ಹೆಸರ ಕೊಟ್ಟಿದ್ದಾರೆ. ಪರಶಿವ, ಮಹಾಲಿಂಗ ಇವೆರಡೂ ಶಿವತತ್ವಗಳು. ಪರಶಿವ ಮೂಲ ರೂಪ, ಮಹಾಲಿಂಗ ಸ್ವಲ್ಪ ರೂಪಗೊಂಡ ರೂಪ. ಅದರ ಅರ್ಥ ಏನು ಅಂದ್ರೆ, ಒಂದು ಬೀಜ ಇರ್ತದೆ. ಬೀಜ ಅದು ಹಗ ಇರ್ತದೆ, ಅದು ನೀರು ಹತ್ತಿರುವುದಿಲ್ಲ. ಅಂಥ ಬೀಜ, ಅದರಲ್ಲಿ ಚಲನ ಇರೋದಿಲ್ಲ, ಆದರೆ ಮುಂದೆ ಏನಾಗೋದದ ಅದರೊಳಗಿರ್ತದೆ. ಅದಕ್ಕೆ ಬೀಜ ಅಂತ ಕರೀತೇವೆ. ಇದೊಂದು ವೃಕ್ಷ ನಿರ್ಮಾಣ ಆಗಬೇಕಾದ್ರೆ ಆ ವೃಕ್ಷದ ಎಲ್ಲ, ಇಷ್ಟು ವೃಕ್ಷ ನಿರ್ಮಾಣ ಮಾಡುವ ಎಲ್ಲ ಅಂಶಗಳು ಎಲ್ಲಿರ್ತಾವ? ಬೀಜದ ಒಳಗಿರ್ತಾವ. ಆದರೆ ಅಲ್ಲಿ ಏನೂ ಚಲನ ನಮಗೆ ಕಾಣಿಸೋದಿಲ್ಲ. ಅದ ವೃಕ್ಷ, ಆದರೆ ಕಾಣಿಸೋದೇ ಇಲ್ಲ. ಅದ ಅಂತೂ ಅನಿಸೋದಿಲ್ಲ. ಈ ಸ್ಥಿತಿ ಅದಲ್ಲ, ಇದಕ್ಕೆ ಪರಶಿವ ಸ್ಥಿತಿ ಅಂತಾರೆ. ಹಾಗ ಜಗತ್ತನ್ನೋದೊಂದು ಮಹಾವೃಕ್ಷ. ಇದು ತಯಾರಾಗೋಕ್ಕಿಂತ ಮುಂಚೆ ಬೀಜ ಅಂತಿರ್ತದಲ್ಲ, ಮಹಾಕಾರಣ ಅಂತ ಕರೆಯೋದು. ಪರಶಿವನಿಗೆ ಮಹಾಕಾರಣ ಅಂತ ಕರಿತೇವೆ. ಅದು ಬೀಜ ಇದ್ದಂಗ, ವಿಶ್ವದ ಮಹಾ ಬೀಜ ಅದು. ಅದಕ್ಕೆ ಸ್ವಲ್ಪ ನೀರು ಹಚ್ಚಿದ್ರೆ ಬೀಜ ಏನಾಗ್ತದೆ? ಸ್ವಲ್ಪ ಉಬ್ತದೆ. ಬೀಜ ಅದ ಇನ್ನೂ ಹೊರಗೆ ಬಂದಿಲ್ಲ ಏನು, ಆದರೆ ಮೊದಲಿನಂಗೆ ಅದಿಲ್ಲ. ಬೀಜದಂಗೆ ಅದ, ಆದರೆ ಮೊದಲು ಹೆಂಗಿತ್ತು ಬೀಜ, ಈಗ ಉಬ್ಬಿದಾಗ ಹಾಗಿಲ್ಲ. ಎರಡರಲ್ಲಿ ವ್ಯತ್ಯಾಸದ. ಮೊದಲಿನ ಬೀಜದಲ್ಲಿ ಚಲನ ಇರಲಿಲ್ಲ, ಎರಡನೆಯ ಬೀಜದಲ್ಲಿ ಚಲನ ಆಗ್ಯದ. ಚಲನಯುಕ್ತವಾದಂಥ ಬೀಜ ಇನ್ನೂ ವೃಕ್ಷ ಆಗಿ ಅದು ಬೆಳೆದಿಲ್ಲ, ಆದರೆ ಹಂಗ ಅದ, ಇನ್ನೂ ಅದೇ ಆಕಾರದ